ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ. ಉತ್ತರ ಲೋಕಸಭಾ ಕ್ಷೇತ್ರದ ಪುಲಕೇಶಿ ನಗರ ಕಾನ್ಸ್ಟಿಟ್ಯುನ್ಸಿಯಲ್ಲಿ DJ-ಹಳ್ಳಿ ವಾರ್ಡಲ್ಲಿ ವಿಶೇಷವಾಗಿ ಮೋದಿ ರೋಡ್ ಅಂತ ಒಂದು ರೋಡ್ ಇದೆ, ಕುಖ್ಯಾತವಾದಂಥ ರೋಡು. ಅಲ್ಲಿನ 10 ಬೂತ್ಗಳಿಗೆ ಒಂದು ಸೂಪರ್ಡೆಂಟನ್ನು ಮಾಡಿದ್ದಾರೆ GBAಯಿಂದ. ಆ ಒಂದು ಅಧಿಕಾರಿನ ಫಕೀರಪ್ಪ ಅಂತ ಒಂದು ಅಧಿಕಾರಿನ ರಸ್ತೆಯಲ್ಲಿ ಇಟ್ಟಾಡಿಸ್ಕೊಂಡು ಹೊಡೆದು ಮಾರಣಾಂತಿಕ ಹಲ್ಲೆ ಮಾಡಿ 7-8 ಜನ ಮುಸಲ್ಮಾನರು ಯಾಕೆ ಹಲ್ಲೆ ಮಾಡಿದ್ರು ಅಂದರೆ, ಅವರು ಅಲ್ಲಿರೋ ಅಂಥ ಮತದಾರರ ಪಟ್ಟಿಯಲ್ಲಿ ಬಾಂಗ್ಲಾದೇಶಿಗಳನ್ನ ಪಾಕಿಸ್ತಾನಿಗಳನ್ನ ಸೇರ್ಸೋಕ್ಕೆ ಒತ್ತಾಯನ ಮಾಡ್ತಾಯಿದ್ದಂಥ ಸಂದರ್ಭದಲ್ಲಿ ಇವರು ನುಸುಳುಕೋರು, ನಾವು ಇವ್ರನ್ನ ಸೇರ್ಸೋಕ್ಕಾಗಲ್ಲ, ಇವ್ರದ್ದು ಯಾವುದೇ ವಿಧವಾದ ದಾಖಲೆ ಇಲ್ಲ ಅಂತ ಹೇಳಿದ್ದಕ್ಕೆ ಅವನ್ನ ಹೀನಾಮಾನವಾಗಿ ಅಟ್ಟಾಡ್ಸ್ಕೊಂಡು ಹೊಡೆದು ಅವನ್ನ ನೆನ್ನೆ ಅವನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಈ ಸುದ್ದಿನ ಎಲ್ಲೋ ಆಚೆ ಬರಬಾರ್ದು, ಅದನ್ನು ಅಲ್ಲೇ ಇದನ್ನು ಮುಚ್ಚಬೇಕು ಅಂಥೇಳಿ ಅಲ್ಲಿರೋ ಸ್ಥಳೀಯ ಮುಸ್ಲಿಂ ಮುಖಂಡರು, ಅಲ್ಲಿರೋ ಶಾಸಕರು ಎಲ್ಲರೂ ಸೇರಿ ಭಾಳ ಒತ್ತಡವನ್ನು ಫಕೀರಪ್ಪ ಅಂತ ಸೂಪರ್ಡೆಂಟ್ ಮೇಲೆ ಹಾಕಿದ್ದಾರೆ. ಆ ಫಕೀರಪ್ಪನಿಗೆ ಯಾವ ರೀತಿ ಹೊಡೆದಿದ್ದಾರೆ ಅಂದರೆ, ಅವನ ಹಲ್ಲುಗಳು, ಅವನ ತುಟಿ ಎಲ್ಲ ಕಟ್ಟಾಗಿದೆ. ಅವನಿಗೆ ಪಾಪ ಎಷ್ಟು ಭಯ ಆಗ್ಬಿಟ್ಟಿದೆ ಅಂದರೆ ಮಾತಾಡೋಕ್ಕೂ ರೆಡಿ ಇಲ್ಲ. ಅವನು ಇವತ್ತು ಕಾಣಿಸ್ತಾ ಇಲ್ಲ, ಅವನು ಕಾಣಿಸ್ತಾ ಇರೋಂಥ ರೀತಿ ಮಾಡಿಬಿಟ್ಟಿದ್ದಾರೆ ಅವನ್ನ. ಇವತ್ತು 8 ಜನ ಇಟ್ಕೊಂಡು ಹೊಡೆದಿರೋದು, 3 ಜನನ ಅರೆಸ್ಟ್ ಮಾಡಿದ್ದಾರೆ, ಯಾರೋ ಅಮಾಯಕರನ್ನ. ಒಬ್ಬ ಇಕ್ಬಾಲ್ ಅನ್ನೋ ವ್ಯಕ್ತಿ ಇದೇ ಥರ ಪ್ರತಿ ಬಾರಿನೂ ನಮ್ಮ ಅಧಿಕಾರಿಗಳನ್ನ ಇಟ್ಕೊಂಡು ಹೊಡೆದು, ಕಳೆದ ಬಾರಿ DJ-ಹಳ್ಳಿ ಕೇಸ್ ಆದಂಥ ಸಂದರ್ಭದಲ್ಲಿ ಪೊಲೀಸ್ನಲ್ಲಿ ಅಟ್ಯಾಕ್ ಮಾಡಿದಂಥ, ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡಿದಂಥ ವ್ಯಕ್ತಿಗಳೇ ಇದೇ ವ್ಯಕ್ತಿಗಳೇ. ಇವ್ರನ್ನ ಸರ್ಕಾರ ಏನು ಮಾಡಲ್ಲ. ನಾನು ನಮ್ಮ ಗೃಹ ಸಚಿವರು ಪ್ರಿಯಾಂಕ್ ಖರ್ಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಮೊನ್ನೆ ಒಬ್ಬರು ಡಾಕ್ಟರ್ ನಾಗೇಂದ್ರ ಅಂತ ಯಾರೋ ಬಾಂಗ್ಲಾದೇಶಿ ಅವರು 15 ವರ್ಷ, ಒಬ್ಬರು 4 ವರ್ಷದಿಂದ ಇಲ್ಲಿ ನೆಲೆಸ್ತಾ ಇದ್ದೀವಿ ಅಂತ ಹೇಳಿದಂಥ ವ್ಯಕ್ತಿಗಳನ್ನ ಹಿಡ್ಕೊಟ್ರೆ ಅವ್ರ ಮೇಲೆ ಉಲ್ಟಾ ಕೌಂಟ್ರ್ ಕೇಸ್ನ ಯಾವ ರೀತಿ ಹಾಕೊಂಡ್ರೆ, ಬಾಂಗ್ಲಾದೇಶ ಅಡ್ರೆಸ್ ಹಾಕಿ ಅವ್ರನ್ನ 2 ಸ್ಟೇಷನಲ್ಲಿ ಕೇಸ್ ಬುಕ್ ಮಾಡಿ ಅವ್ರನ್ನ ಜೈಲಿಗೆ ಕಳಿಸ್ತಾರೆ. ನಮ್ಮ ಸನ್ಮಾನ್ಯ CT ರವಿ ಅವರು ಡೆಲ್ಲಿಯಲ್ಲಿ ನಡೆದಂಥ ನೀಟ ಪ್ರತಿಭಟನೆ ಸಮಯದಲ್ಲಿ ಒಬ್ಬ ಮುಲ್ಲಾ ಒಂದು ಜೀಪ್ಗೆ, ಪೊಲೀಸ್ ಜೀಪ್ಗೆ ಟ್ಯಾಪನ್ನು ತೆಗೆದು ಬೆಂಕಿ ಹಚ್ಚಂಥ ಸಂದರ್ಭದಲ್ಲಿ ಈ ಮುಲ್ಲನ್ಗೂ ನೀಟ್ಗೆ ಏನು ಸಂಬಂಧ ಅಂದರೆ ಅವ್ರ ಮನೆಗೆ ಹೋಗಿ ಅರೆಸ್ಟ್ ಮಾಡೋಕ್ಕೆ ಹೋಗ್ತಾರೆ ಪ್ರಿಯಾಂಕ್ ಖರ್ಗೆ ಅವರ ಗೃಹ ಇಲಾಖೆ. ಇವತ್ತು ಈ ವ್ಯಕ್ತಿಗಳು ಸರ್ಕಾರ ಅಧಿಕಾರಿಗಳನ್ನ ನಡು ರಸ್ತೆಯಲ್ಲಿ ಹಗಲಲ್ಲೇ ಹೊಡಿತಾವ್ರೆ ಅಂದರೆ ಯಾರಿಗೆ ಈ ಸರ್ಕಾರ ರಕ್ಷಣೆ ಕೊಡಕ್ಕೆ ಹೊರಟಿದೆ? ಅಲ್ಪಸಂಖ್ಯಾತರ ತುಷ್ಟೀಕರಣ ಈ ಮಟ್ಟಕ್ಕೆ ಮಾಡಬಾರ್ದು. ಕಾನೂನು ರೀತಿಯಲ್ಲಿ ಎಲ್ಲ ಒಂದೇ, ಯಾವಾಗ ಹೇಳ್ತಾ ಇರ್ತಾರೆ ಕಾನೂನು ಎಲ್ಲರಿಗೂ ಒಂದೇ ಅಂತ. ಇವರೇ ಬುಕ್ ಇಟ್ಕೊಂಡು ಓಡಾಡೋದು. ಇವರ ನಾಯಕರು ರಾಹುಲ್ ಗಾಂಧಿ ಇಡೀ ದೇಶದಲ್ಲಿ ಬುಕ್ ಇಟ್ಕೊಂಡು ಓಡಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು. ಇವತ್ತು ಇಲ್ಲಿ ಏನು ನಡೀತಾ ಇದೆ, ಪಾಪ ಒಬ್ಬ ಅಧಿಕಾರಿಗೆ ರಕ್ಷಣೆ ಇಲ್ಲ, ತಾನು ಸರ್ಕಾರಿ ಕೆಲಸ ಮಾಡೋಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ, ಹೊಡಿತಾ ಇದ್ದಾರೆ. ಆದರೂ ಯಾರು ಹೊಡೆದ್ರೂ ಅವ್ರನ್ನ ಅರೆಸ್ಟ್ ಮಾಡಿಲ್ಲ. ಯಾರ ಅಮಾಯಕರನ್ನ ತೋರಿಸೋದಕ್ಕೆ 3 ಜನ ಕರ್ಕೊಬಂದು, ಅದು ಯಾವುದು ನಾನ್ ಬೇಲೆಬಲ್ ಅಫೆನ್ಸ್ ಇರೋರ್ಗೆ ಮಾತ್ರ ಅವ್ರ ಹೆಸರು ಬರೆದುಬಿಟ್ಟು ಇವ್ರಿಗೆ ಹೇಳ್ತಾರೆ ಬೇಲೆಬಲ್ ಅಫೆನ್ಸ್ ಇರೋರನ್ನ. ನಾನ್ ಬೇಲೆಬಲ್ ಅಫೆನ್ಸ್ ಇರೋ 4-5 ಜನ ಇವತ್ತವರೆಗೂ ಅರೆಸ್ಟ್ ಮಾಡಿಲ್ಲ. ಆದ್ದರಿಂದ ನಾನು ಈ ಕೂಡಲೇ ಹೇಳ್ತಾ ಇರ್ತಾರಲ್ಲ, ಮಾತೆತ್ತಿದ್ರೆ ಇವಾಗ ಧರ್ಮೇಂದ್ರ ಪ್ರಧಾನ್ನ ರಾಜೀನಾಮೆ ಕೇಳಿದವರು, ನೀಟ್ ಪರೀಕ್ಷೆ ಸೋರಿಕೆ ಆಯಿತು ಅಂತ. ಇವತ್ತು ನಮ್ಮ ಅಧಿಕಾರಿಗಳಿಗೆ ಇಲ್ಲಿ ಹೊಡಿತಾ ಇದ್ರೆ ಪ್ರಿಯಾಂಕ್ ಖರ್ಗೆ ಅವರು ದಯವಿಟ್ಟು ರಾಜೀನಾಮೆ ಕೊಡಬೇಕು. ನಾವು ಭಾರತೀಯ ಜನತಾ ಪಾರ್ಟಿ ಆಗ್ರಹ ಮಾಡ್ತಾ ಇದ್ದೀವಿ ನಿಮ್ಮ ಅಧಿಕಾರಿಗಳಿಗೆ. ಯಾಕಂದರೆ ಮೊನ್ನೆ ತಾನೇ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ತೆಗಿಯಕ್ಕೆ ಹೋದಾಗಲೂ ನಮ್ಮ ಅಧಿಕಾರಿಗಳು ನೋಡಿದ್ರು ಶಿವಾಜಿನಗರದಲ್ಲಿ. ಅವತ್ತು ನಮ್ಮ ಅಧಿಕಾರಿಗಳನ್ನ ನೀವು ರಕ್ಷಣೆ ಮಾಡೋಕ್ಕಾಗಿಲ್ಲ, ನಿಮ್ಮ ಕೈಯಲ್ಲಿ ಆಗಲ್ಲ. ಬರೀ ನಿಮ್ದೇನಿದು ತಾಕತ್ತು ಎಲ್ಲ RSS ಬಗ್ಗೆ ಮಾತಾಡೋದ್ರಲ್ಲೇ ಕಳೀತಾ ಇದ್ದೀರಾ. ನೀವು ಯಾರು ನಮ್ಮ ಅಧಿಕಾರಿಗಳಿಗೆ ರಕ್ಷಣೆ ಕೊಡ್ತಿದ್ದವರು, ನಮ್ಮ ಸಾಮಾನ್ಯ ನಮ್ಮಂಥವ್ರಿಗೆ ಎಲ್ಲ ರಕ್ಷಣೆ ಕೊಡ್ತೀರಾ ಅಂತ ಕೇಳ್ತಾ ಇದ್ದೀನಿ. ನಾನು ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಯನ್ನು ಆಗ್ರಹ ಮಾಡ್ತಾ ಇದ್ದೀನಿ. ಈ ಕೂಡಲೇ ನಮ್ಮೆಲ್ಲ BLOಗಳು, BLA 2ಗಳು ಮತ್ತು ಸೂಪರ್ಡೆಂಟ್ಗೆ ಸೂಕ್ತವಾದ ರಕ್ಷಣೆ ಕೊಡಬೇಕಂತ ಆಗ್ರಹ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇನ್ನೊಂದ್ಸಲಿ ತೋರಿಸ್ಬೇಕಣ್ಣ ಇವ್ರ ಪಾಪ ಅಲ್ಲೆಲ್ಲ ಸುದ್ದಿ ಎಲ್ಲ ಹೊಡೆದಾಗಿದೆ. ರಾಜದಾರಿ TV, ಅಡೆತಡೆ ಇಲ್ಲದ ಪ್ರಜಾದಾರಿ.